ಟಾಪ್ ಫೋರ್ತ್ ನ್ಯೂಸ್ ಹತ್ತ ಗಮನ ಹರಿಸೋದಾದ್ರೆ ಬೆಳಗಾವಿ ಗಡಿಯಲ್ಲಿ ರಾಬರಿಯಾದ 400 ಕೋಟಿ ಹಣ ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರಕ್ಕೆ ಬಿಟ್ಟು ದೇಶದ ಬಿಗ್ ರಾಬರಿ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್. ನಾಪತ್ತೆಯಾದ 400 ಕೋಟಿ ರೂಪಾಯಿ ಸೀಕ್ರೆಟ್ 400 ಕೋಟಿಯನ್ನ ಪತ್ತೆ ಹಚ್ಚೇ ಬಿಡ್ತಾ SIT ಟೀಮ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕತ್ತಾ? ಬೆಳಗಾವಿ ಗಡಿಯಲ್ಲಿ 2 ಟ್ರಕ್ಗಳಲ್ಲಿ ನಾಪತ್ತೆ ಆಗಿತ್ತು 400 ಕೋಟಿ ರೂಪಾಯಿ. ಸದ್ಯ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. 2 ಕಂಟೈನರ್ ಚಾಲಕರನ್ನ ಅರೆಸ್ಟ್ ಮಾಡಿರುವಂತಹ ಮಾಹಿತಿ ಈಗಾಗಲೇ ದೊರಕಿದೆ. ಮಹಾರಾಷ್ಟ್ರದ SIT ಅಧಿಕಾರಿಗಳು ಈ ಒಂದು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಬಂಧಿಸಿ ಇಬ್ಬರು ಕಂಟೈನರ್ ಚಾಲಕರಿಗೆ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡಿ ಇಬ್ಬರು ಆರೋಪಿಗಳ ಬಂಧನದ ಬಗ್ಗೆ ಘೋಷಣೆ ಮಾಡ್ತಾರಾ ಅನ್ನುವಂತಹ ಮಾಹಿತಿ. ಚಾಲಕರ ಬಂಧನ ಬೆನ್ನಲ್ಲೇ ದರೋಡೆ ಪ್ರಕರಣಕ್ಕೆ ಸಿಗುತ್ತಾ ಬಿಗ್ ಟ್ವಿಸ್ಟ್ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಮಂಜುನಾಥ್. ಹಣ ರಿಕವರಿ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಏನಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್? ಆದರ್ಶಿನಿ, ಬೆಳಗಾಮು ಜೊತೆಗೆ ಗೋವಾ ಮಹಾರಾಷ್ಟ್ರ ಗಡಿಗೆ ಹೊಂದ್ಕೊಂಡಂಥ ಚೋರ್ಲಾ ಘಾಟ್ ಏನಿದೆ ಅಲ್ಲಿ ಅಕ್ಟೋಬರ್ 15ನೇ ತಾರೀಕು ಈ ಒಂದು ದರೋಡೆ ಪ್ರಕರಣ ನಡೀತಾ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಾಸಿಕ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಈ ಪ್ರಕರಣವನ್ನು ಭೇದಿಸುವಂಥ ಒಂದು ಕಾರ್ಯಾಚರಣೆ ನಡೆಸ್ತಾ ಇದೆ. ಇಲ್ಲಿವರೆಗೂ ನಿನ್ನೆವರೆಗೂ 6 ಜನ ಆರೋಪಿಗಳನ್ನು ಬಂಧನ ಮಾಡಿದಂಥ SIT ತಂಡ ಇವತ್ತು ಮತ್ತಿಬ್ಬರು ಆರೋಪಿಗಳನ್ನು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಈ 2 ಟ್ರಕ್ನಲ್ಲಿ ಏನು 1 ಕೋಟಿ ಹಣವನ್ನು ಸಾಗಾಟ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿತ್ತು. ಆ ಟ್ರಕ್ಗಳನ್ನು ಡ್ರೈವ್ ಮಾಡಿದಂಥ ಡ್ರೈವರ್ಗಳು ಇವರಿಬ್ಬರಾಗಿದ್ದಾರೆ. ಇವರನ್ನು ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥ SIT ತಂಡ ಅವರಿಂದ ಈ ಒಂದು ಹಣ ಅಂದರೆ FIRನಲ್ಲಿ ದಾಖಲಾಗಿರ್ತಕ್ಕಂಥದ್ದು 400 ಕೋಟಿ, ಆದರೆ ಆ 2 ಟ್ರಕ್ನಲ್ಲಿ ಸಾಗಾಟ ಮಾಡ್ತಾ ಇದ್ದಿದ್ದು 1000 ಕೋಟಿಗೂ ಹೆಚ್ಚಿನ ಮೊತ್ತ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಈ ಒಂದು ಹಣವನ್ನು ಸಾಗಾಟ ಮಾಡ್ತಾ ಇದ್ರು, ಯಾರು ನಿಮ್ಮ ಒಂದು ಟ್ರಕ್ಗಳನ್ನು ಬುಕ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಅವರು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದರೆ ಈಗ ಏನು ಯಾವುದೇ ಸುಳಿವಿಲ್ಲದೆ 400 ಕೋಟಿ ರೂಪಾಯಿ ದರೋಡೆ ಆಗಿತ್ತು. ಅದರಲ್ಲಿ ಒಂದು 20% ಇನ್ವೆಸ್ಟಿಗೇಷನ್ನು ಅಂದರೆ ಒಂದು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು. ಡ್ರೈವರ್ಗಳು ಸಿಕ್ಕಿದ್ದಾರೆ. ಜೊತೆಗೆ ಅವರು ಬಳಸ್ತಾ ಇದ್ದಂಥ ಅವರು ಅವತ್ತಿನ ದಿನ ತೆಗೆದುಕೊಂಡು ಹೋಗಿದ್ದಂಥ ದುಡ್ಡು ತುಂಬಿಕೊಂಡು ತೆಗೆದುಕೊಂಡು ಹೋಗಿದ್ದಂಥ ಟ್ರಕ್ಗಳು ಸಹ ಎಲ್ಲಿದ್ದಾವೆ ಅನ್ನೋದನ್ನು ಅವರಿಂದ ಬಾಯಿ ಬಿಡಿಸುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಅವೆರಡೂ ಸಿಕ್ಕಿದಂಥ ಬಳಿಕ ಯಾರು ಈ ಹಣದ ನಿಜವಾದ ಮೂಲ ವಾರಸುದಾರ ಯಾರು, ಯಾವುದಾದ್ರು ಟ್ರಸ್ಟಿಂದ ಹೋಗ್ತಾ ಇತ್ತಾ ಅಥವಾ ಯಾವುದಾದ್ರು ಉದ್ಯಮಿ ಇದೆ ಅಥವಾ ರಾಜಕಾರಣಿ ಇದೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆ ಉತ್ತರವನ್ನು ಇಟ್ಕೊಂಡು ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರಿಸಿದಾಗ ಹಣದ ಮೂಲ ಈಗಾಗಲೇ ಏನು ಈ ಒಂದು ದರೋಡೆ ಆಗಿರ್ತಕ್ಕಂಥ ಕೃತ್ಯ 2 ತಿಂಗಳಾಗಿದೆ. ಅದಾದ ಬಳಿಕ ಈ ಹಣ ಏನು ಬ್ಲ್ಯಾಕ್ ಮನಿ ವೈಟ್ ಮನಿ ಆಗಿದೆಯಾ ಅದನ್ನು ರಿಕವರಿ ಮಾಡೋದೇನು, ಈ ಹಂತದಲ್ಲಿ SITಗೆ ಒಂದಷ್ಟು ಮಾಹಿತಿಗಳು ಸಿಗ್ತವೆ.